ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಈ ಸಿನಿಮಾ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ. ಬಿಗ್ ಬಾಸಿಂದ ಗೆದ್ದು ಬಂದಮೇಲೆ ಪ್ರತಿಯೊಬ್ಬರು ಕೇಳಿದ್, ನೀನು ರೈತನ, ನೀನು ವ್ಯವಸಾಯ, ನೀನಿಂತ ಒಳ್ಳೆ ಬಟ್ಟೆಗಳು ಹಾಕಂತೆ, ನೀನು ಯಾವ ಸಿನಿಮಾ ಇರ್ತಾಗ, ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬ ಸ್ನೇಹಿತರು ಮಾತ್ರ ಅಲ್ಲ, ಕುಟುಂಬದವರಿಂದ ಬರೋಕ್ಕೆ ಶುರುವಾಗುತ್ತೆ. ಅವಾಗ ಏನು ಮಾಡ್ತಿದ್ಯಾ ಅಂತ ಪ್ರತಿಯೊಬ್ಬನು ಕೇಳ್ತಾನೆ. ನನ್ನ ಜೀವನದಲ್ಲಿ ನಮ್ಮ ತಾಯಾಣೆ ಹೇಳ್ತೀನಿ, ಯಾವತ್ತು ಸೋಲಪ್ಕೊಂಡು ನನ್ನ ಮಗ ಅಲ್ಲ ನಾನು. ಹಣ ಅರ್ಧ 30 ರೂಪಾಯಿ ಚಿತ್ರಾನ್ನ ತಿನ್ನಕ್ಕೆ ಕಷ್ಟಪಡ್ತಾವ ಇಂಥದ್ದು ನಾನು. ನಾವು ಓದಿ ಬಂದಿದ್ದು ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. BSc ಅಗ್ರಿಕಲ್ಚರ್ ವಾಸ್ ಎ ಬ್ಲಡಿ ಗೌರ್ಮೆಂಟ್ ಕಾಲೇಜ್ ಆ್ಯಂಡ್ MSc ಐ ವಾಸ್ ಎನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್. MSc ಗೋಲ್ಡ್ ಮೆಡಲ್ ಪಡ್ಕೊಂಡಿರೋಂಥ ವ್ಯಕ್ತಿ ನಾನೊಬ್ಬ ಡೆಪ್ಟಿ ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ. ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಬಿಟ್ಟು ಅದು ಏನೋ ಒಂದು ಹುಚ್ಚು ಬೆಳ್ಕಂತು, ವೇದಿಕೆ ಬೇಕು, ವೇದಿಕೆ ಮೇಲೆ ಮಾತಾಡಬೇಕು ಅಥವಾ ವೇದಿಕೆ ಹತ್ರ ಸಿಗಬೇಕು, ಒಂದು ನಮ್ಮನ್ನು ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು, ತೋರಿಸ್ಕೋಬೇಕು ಅನ್ನೋದು ಒಂದು ಆ ಹುಚ್ಚು ಬೆಳ್ಕಂತು ಬಾಸ್. ಅದು ಯಾಕೆ ಬೆಳ್ಕೊಂತು ಅಂತ ದೇವರಾಣೆ ಗೊತ್ತಿಲ್ಲ. ಬಹುಶಃ ಈ ಫೋಕ್ ಡ್ಯಾನ್ಸ್ಗಳಿಂದ ಬಂತು ಅಂದ್ಕೊಂತೀನಿ. ಡೊಳ್ಳು ಕುಣಿತಾನ ನಾವು ಬೀದಿಗಳಲ್ಲೂ ಡೊಳ್ಳು ಕುಣಿತಾನ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬಲ್ಲಿ ವೈರಲ್ ಆಯಿತು, ಅದನ್ನು ನೋಡಿ ರಘು ದೀಕ್ಷಿತ್ ಮಯೂರಿ ಅವ್ರ ಟೀಮಲ್ಲಿ ಬಂತು. ಅಲ್ಲಿಂದ ಫ್ಲೈಟ್ ಹತ್ತೋದನ್ನು ಶುರು ಮಾಡಿದ್ರು. 5 ಸ್ಟಾರ್ ಹೋಟೆಲ್ಗಳಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ತಿದ್ವಿ. ನೀವೇನಾದರೂ ಮಾಡಬೇಕು, ಇಂಥದ್ದು ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್, ನನಗೆ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದು ನನ್ನ ಅದೃಷ್ಟ ಅಂತ. ದೇವರನ್ನ ಬಿಗ್ ಬಾಸ್ ಗೆದ್ದಿದ್ದು ನನ್ನ ಅದೃಷ್ಟ ಅಲ್ಲ, ಬಿಗ್ ಬಾಸ್ಗೆ ಸೆಲೆಕ್ಟ್ ಹಾಕಿದ್ದು ನನ್ನ ಅದೃಷ್ಟ. ಯಾಕಂದ್ರೆ 8 ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬನ ಸೆಲೆಕ್ಟ್ ಆಗೋದು ದೊಡ್ಡ ವಿಚಾರ. 18 ಜನದಲ್ಲಿ ಗೆಲ್ಲೋದು ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ. ಐ ವಾಸ್ ಕಾಂಪೀಟಿಂಗ್ ವಿತ್ 8 lakh ಆಡಿಷನ್ಸ್. 8 ಲಕ್ಷ ಆಡಿಷನ್ಸ್ ಎಲ್ಲ ಬಿಗ್ ಬಾಸ್ ಒಳಗಡೆ ಹೋಗಿದ್ದಂಥ ವ್ಯಕ್ತಿ. ಒಬ್ಬ ಕಾಮನರ್, ಪ್ರಾಮಾಣಿಕ, ನಾನು ಒಬ್ಬನೇ ಕಾಮನರ್ ಇದುವರೆಗೂ ಗೆದ್ದಿರೋದು ಅಂತ ನಾನು ಬಿಲೀವ್ ಮಾಡ್ತೀನಿ. ಅಟ್ಲೀಸ್ಟ್ ಅದಕ್ಕೂ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ಗಳು ಅಥವಾ ಯಾವುದಾದ್ರೂ ಇದ್ದು ಒಳಗಡೆ ಹೋದಂಥ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ. ಆದರೆ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬ ಅವಮಾನಗಳು. ನೀನು ಯಾವ ರೈತ, ನಿನ್ಗೆ ಹೆಂಗೆ, ನೀನು ಏನು, ನಮ್ಮ ತಂದೆ ತಾಯಿ ರೈತ, ನೀನು ಜಮೀನು ತೋರಿಸೋ, ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್. ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ. ನಾನು ರೈತನ ಮಗ ಅಲ್ಲ ಗುರು, ನಾನೇ ರೈತ. ವ್ಯವಸಾಯ ಮಾಡ್ತಾ ಇದ್ದೀವಿ. ಐ ಹ್ಯಾವ್ ಇಂಟ್ರಡ್ಯೂಸ್ಡ್ ಫ್ಯೂ ಪ್ರಾಡಕ್ಟ್ಸ್ ಟು ದ ಫಾರ್ಮರ್ಸ್. ಲಕ್ಷಾಂತರ ನಾನು ಈ ವೇದಿಕೆ ಮುಂದೆ ಹೇಳ್ತೀನಿ, ನೀನು ಬಿಗ್ ಬಾಸ್ ಇಂದ ನೀನು ಬಂದ ಆಚೆಗೆ ನಿನ್ನ ರೈತರಿಗೆ ನೀನು ಏನು ಕೊಡುಗೆ ಅಂದರೆ, ಅಣ್ಣ 40 ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು. ವಿ ಹ್ಯಾವ್ ಸೀವೀಡ್ ಬೇಸ್ಡ್, ಅಮೈನೋ ಆಸಿಡ್ ಬೇಸ್ಡ್ ಆ್ಯಂಡ್ ಬಯೋ ಫರ್ಟಿಲೈಸರ್ಸ್, ಬಯೋ ಪೆಸ್ಟಿಸೈಡ್, ಬಯೋ ಇನ್ಸೆಕ್ಟಿಸೈಡ್ ಅಂತ ಬ್ಯೂಟಿಫುಲ್ ಲ್ಯಾಬ್ಗಳನ್ನ ಮುಖಾಂತರ ನಮ್ಮ ಪ್ರಾಡಕ್ಟ್ನ ತಯಾರು ಮಾಡಿ ಇಡೀ ಸೌತ್ ಇಂಡಿಯಾ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ರೇಂಜ್ನ. ಇದು ನಾವು ರೈತರಿಗೆ ಮಾಡ್ತಿರೋ ಕೊಡುಗೆ. ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತಾರೆ. ಇದು ಸಾಕಾಗಲ್ಲ ಜನರಿಗೆ. ಇನ್ನೇನೋ ಕೇಳ್ತಾರೆ, ಯಾಕೆ ನೀನು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊಂತಿಲ್ಲ, ಯಾಕೆ ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊಂತಿಲ್ಲ ಅಂತ ಕೇಳ್ತಾ ಇದ್ದಾಗ, ನಮ್ಮ ಅದೃಷ್ಟನೋ ನಮ್ಮ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಸಿನಿಮಾ ಅನೌನ್ಸ್ ಮಾಡಿದ್ವಿ, ಲಾಕ್ಡೌನ್ ಬಂತು, ಅಲ್ಲಿಗೆ ನಿಂತ್ಕಂತು. ಯಾವುದು ನಾನು ಪ್ರೊಡ್ಯೂಸರ್ ಅಂದ್ಕೊಡ್ದು. ಐ ಆಮ್ ನಾಟ್ ದ ಪ್ರೊಡ್ಯೂಸರ್. ನನ್ನ ಶೋಕಿಗೆ ಪ್ರೊಡ್ಯೂಸರ್ ಆದವನು ದೇವರಾಣೆ ಅಲ್ಲ. ಈ ಸಿನಿಮಾಲ್ಲಿ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದವನು ದೇವರಾಣೆ ಅಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾನ ಬಿಟ್ಬಿಟ್ರು ಅವ್ರು ಇಲ್ಲಿಗೆ, ಈ ಸಿನಿಮಾ ಇಲ್ಲಿಗೆ ನಿಂತಿರೋ ಅಂಥದ್ದು. ಸೊ ದೇವರಾಣೆಗೆ ಹೇಳ್ತೀನಿ, ಕಳೆದ 1 ತಿಂಗಳಿಂದ ನಾನು ಮಲಗ್ತಿಲ್ಲ ಅಣ್ಣ. ಪ್ರಜ್ಞೆ ತಪ್ಪ ಬೀಳ್ತಾ ಇದೀವಿ ಅಷ್ಟೇ. ರಾತ್ರಿ 3 ಗಂಟೆಗೆ ಪ್ರಜ್ಞೆ ತಪ್ಪ ಬೀಳೋದು ಮನುಷ್ಯ. 3 ರಿಂದ 8 ಗಂಟೆಗೆ ಹೆಂಗ್ ಮಲಗಕ್ಕೆ ಸಾಧ್ಯ ಆಗುತ್ತಪ್ಪ ಮನುಷ್ಯ? ಇಲ್ಲಿಂದ ಹೋಗ್ತೀವಿ, ಇವ್ರ ಹತ್ರ ಕಿತ್ತಾಡ್ತೀವಿ, ಅವ್ರು ಇಲ್ಲಿರೋರು ಎಲ್ಲರ ಹತ್ರ ಜಗಳ ಆಡಿದ್ದೀನಿ ಸರ್ ನಾನು. ಇವ್ರ ಹತ್ರ ಕಿತ್ತಾಡಿದ್ದೀನಿ, ಪಾಪ ಇವ್ರ ಹತ್ರ ಕಿತ್ತಾಡಿದ್ದೀನಿ, ಅವ್ರ ಹತ್ರ ಎಲ್ಲರ ಹತ್ರ, ಪ್ರತಿಯೊಬ್ಬರ ಹತ್ರ, DI ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾಡಿದೀವಿ, ಸೆನ್ಸರ್, ಈ ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದ್ವಿ. ನಮ್ಮ ಇದು ಒಳ್ಳೇದೋ ಕೆಟ್ಟದೋ ನನಗೂ ಗೊತ್ತಿಲ್ಲ. ನಾನು ಏನು ಮಾತಾಡ್ತೀನಿ, ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್, ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್. ಏನೋ ಮಾತಾಡ್ತಾ ಇದ್ದೀನಿ, ಇದು ಹೆಂಗೆ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟು ತುಂಬ ಕಷ್ಟಪಟ್ಟು ಈ ಸಿನಿಮಾನ ಹೆಂಗ್ ತೆಗಿಬೇಕು ಅಂತ ಎಲ್ಲ ಹೋಪಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಕ್ಸ್ ಎಂಟರ್ಟೈನ್ಮೆಂಟ್ಸ್ ಅನ್ನೋ ಒಂದು ಸಂಸ್ಥೆ. ಇವ್ರು ಬಂದು ನಾನು ನಿಂತ್ಕೊಂತೀನಿ, ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತೇಳಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ದೇ ಕಮ್ ಇನ್. ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಕೇಳಿಲ್ಲ, ಏನೂ ಇಲ್ಲ. ನೀನು ತಗೊಂಡೋಗುರು, ನೀನು ಬಾ, ನೀನು ಮುಂದೆಗೆ ಹೋಗು, ನೀನು ಬಾ. ಈ ಸಿನಿಮಾನ ಹೊರಗಡೆ ಬರೋಕ್ಕೆ ಎಷ್ಟು ಪ್ರಯತ್ನಗಳು ಪಡ್ತಿದ್ವು. ನಾನು ಯಾರತ್ತಾದ್ರೂ ಏನಾದರೂ ಬೈದ್ರೆ ಐ ವಾಸ್ ರೂಡ್, ದಯವಿಟ್ಟು ಫೋನ್ ನೋಡಬೇಡಿ ಅಂತ. ಇದು ಆ ಇನ್ಸ್ಟಿಂಕ್ಟಲ್ಲಿ ಬಂದಿರೋದಷ್ಟೇನೆ. ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ, ಪ್ರಯತ್ನ ನಾವು ಮಾಡ್ತಿರೋಂಥದ್ದು. ಮೆಹಬೂಬಾ ಅನ್ನೋದು ಒಂದು 200ರಲ್ಲಿ 1 ಸಿನಿಮಾ ದೇವರಾಣೆಗೂ ಅಲ್ಲ. ಅಂದ್ರೆ
ಐ ಆಮ್ ನಾಟ್ ಸೇಯಿಂಗ್ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳ್ತಾ ಇಲ್ಲ. 200 ಒಂದು ಈಗ ವಾರದಲ್ಲಿ ಹೇಳ್ತಾ ಇದ್ರು 10 ಸಿನಿಮಾ ಬರ್ತಿದೆ, 12 ಸಿನಿಮಾ, ಅದರಲ್ಲಿ ಒಂದಲ್ಲ, ಈ 200 ಸಿನಿಮಾಗಳಲ್ಲಿ ಒಂದು 15 ಸಿನಿಮಾ ಹೆಸರು ಮಾಡುತ್ತಲ್ಲ ಸರ್, ಆ 15ಕ್ಕೆ ಸೇರಿರುವಂತ ಸಿನಿಮಾ. ಇದನ್ನ ನಾವು ಪ್ರಾಮಾಣಿಕವಾಗಿ ತೆಗೆದಿದ್ದೀವಿ. DI ಆಗಿದೆ, ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು, ನೀವುಗಳು ಇದನ್ನ ಹೆಂಗ್ ತಲುಪ್ತೀರಾ ಅನ್ನೋದು ನಿಮಗ್ ಬಿಟ್ಟಿರೋಂಥದ್ದು. ನಾನು ಯಾವುದೋ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ನನಗೊಂದಷ್ಟು ಜನ ಇಷ್ಟು ಜನ ಕರ್ಸಕ್ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು. ಅಂದ್ರೆ ಎಲ್ಲರೂ, ನಾನು ಯಾರನ್ನೂ ಕರೆದಿಲ್ಲ, ಎಫರ್ಟ್ ಹಾಕಿಲ್ಲ ಅಂತಲ್ಲ, ಪ್ರತಿಯೊಬ್ಬರು ಬೆಳಗ್ಗೆ ನಿನ್ನೆ 3 ದಿನದಿಂದ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ದಯವಿಟ್ಟು ಬನ್ನಿ ನಾವು ಟೀಸರ್ ಮಾಡ್ತಾರೆ, ಲಾಂಚ್ ಮಾಡ್ತಾ ಇದ್ದಾರೆ. ನನ್ನ ಯೋಗ್ಯತೆ ಅಷ್ಟೇ, ನನಗೆ ಇಳಿಯಕ್ಕಾಗ್ತಿರೋ ಕೆಪಾಸಿಟಿ ಅಷ್ಟೇ. ನಂಗೆ ಗೊತ್ತಿಲ್ಲ ಇನ್ನು ಹೆಂಗೆ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು, ಈ ಸಿನಿಮಾನ ಮುಂದೆ ತಗೊಂಡು ಹೋಗ್ಬೇಕ್ರೆ ನೀವು, ಬಿಕಾಸ್ ನಾತನ ಹೇಳ್ತಿದ್ದೆ, ನೀವು ಒಂದಿದ ತಕ್ಷಣ ಕ್ಯಾಮ್ರಾಗಳಲ್ಲ, ಕ್ಯಾಮ್ರಾ ಹಿಂದೆ ನಿಂತಿರೋರು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಬರೀತೀರಾ, ಎಷ್ಟು ಚೆನ್ನಾಗಿ ಇದನ್ನ ಜನ ತಲುಪಿಸ್ತೀರಾ ಅನ್ನುವಂಥದ್ದು ಒಂದು ಮೇಜರ್ ಶಕ್ತಿ ಆಗತ್ತೆ ಸಿನಿಮಾಗೆ. ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀನಿ, ನಾವು ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀವಿ, ತುಂಬಾ ಅದ್ಭುತವಾದ ಸಿನಿಮಾ. ಇದು 200ರಲ್ಲಿ 1 ಸಿನಿಮಾ ಅಲ್ಲ, 200 ದೇವರಾಣೆಗೂ 200ರಲ್ಲಿ 1 ಸಿನಿಮಾ ಆಗುತ್ತೆ. ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ. ಇದು ಮತ್ತೆ ನಾನು ಹೇಳ್ತೇನೆ, ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ, ಇದು ಕಾರ್ತಿಕ್ ಗೌಡ ಹಾಗೂ ನಜರಿಯಾ ಬಾನುವಿನ ಪ್ರೇಮ ಕಥೆ. ಇದಕ್ಕೂ ಮತ್ತೆ ಇನ್ನೊಂದ್ ತರದ ಟ್ವಿಸ್ಟ್ಗಳೇನು ಬೇಕಾಗಿರಲ್ಲ. ಇದರಲ್ಲಿ ಕ್ಲಿಯರ್ ಲವ್ ಸ್ಟೋರಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಲವ್ ಆಗುತ್ತೆ, ಇನಿಷಿಯಲ್ ಲವ್ ಅಂತ ಒಂದಾಗುತ್ತೆ. ಅದಾದಾಗ ಯಾವನು ಏನು ಲೆಕ್ಕ ಹಾಕಲ್ಲ, ನೀನ್ ಯಾವ ಜಾತಿ, ನೀನ್ ಯಾವ ಧರ್ಮ ಅಂತ ನೋಡಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡು ಇದೆ ಅಂತ ನೋಡಲ್ಲ. ಆಮೇಲೆ ನೋಡ್ತೀವಿ, ಒಂದು 30 ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗ್ಬಿಡುತ್ತೆ ಲವ್ ಮಾಡ್ಬೇಕು ಅಂದಾಗ. ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ. ನೋಡ್ತೀವಿ ಪ್ರೀತಿ ಆಗಿದೆ, ಈ ಪ್ರೀತಿನ ಹೆಂಗ್ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೊಡ್ತಾ ಇರ್ತೀವಿ. ಈ ಕಾಂಟ್ರಾಸ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರುವಂತವ್ರು ಜಯದೀಪ್ ಸರ್, ನಮ್ಮ ತಂದೆಗೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ. ಬರೀ ನಮ್ಮ ಪ್ರೀತಿನ ಮಾತ್ರ ತೋರ್ಸೋಣ ಅಂತ ಟೀಸರ್ಗೆ 2 ಕ್ಯಾರೆಕ್ಟರ್ಗಳನ್ನ ಸೀಮಿತ ಮಾಡಿ ಇಟ್ಕೊಂಡಿದೀವಿ. ಇವರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನು ಹೀರೋ ಅಲ್ಲ ಸರ್, ಕತೆ ಹೀರೋ, ಸಂಭಾಷಣೆ ಹೀರೋ, ಮ್ಯೂಸಿಕ್ ಹೀರೋ, ನಾನಲ್ಲ ಹೀರೋ. ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನು ನಿಭಾಯಿಸಿದೀವಿ. ಅಷ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಕತೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಆದ ಅಜೆಂಡಾ ಇರುತ್ತೆ. ನನ್ನ ಅಜೆಂಡಾ ಏನೋ, ನಾನು ಈ ಹುಡುಗಿನ ಮದುವೆ ಆಗ್ಬೇಕು ಅಂತ, ಈ ಹುಡುಗಿಗೇನು ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದನ್ನ. ನಮ್ಮ ತಂದೆಗೆ ಏನ್ ಇರುತ್ತೆ, ಅಪ್ಪ ಯಾವ ಬೇಡ, ನಾನೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ. SI ಕ್ಯಾರೆಕ್ಟರ್ ಒಂದಿದೆ, ಕಬೀರ್ ದುಹಾನ್ ಸಿಂಗ್ ಬಾಲಿವುಡ್ ಅಲ್ಲಿ ಮಾಡೋದು, ಅವ್ರ ಅಜೆಂಡಾ ಏನೋ ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಅಂತಿರುತ್ತೆ. ಬುಲೆಟ್ ಪ್ರಕಾಶ್ ಅವ್ರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಏನೋ ಇವರಿಬ್ಬರು ಮಾಡಿದ್ದಾರೆ, ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ. ಸೊ ಅವ್ರಿಗೇನು, ನನ್ನ ಮನೆಗೆ ಹೋಗಿ ನನ್ನ ಹೆಂಡತಿಗೆ ಒಂದಷ್ಟು ಸ್ವೀಟ್ಸ್ ತಗೊಂಡೋಗಿ ಕೊಟ್ರೆ ಸಾಕು ಅನ್ನೋಂತ. ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡತ್ತೆ, ಪ್ರತಿಯೊಂದು ಕ್ಯಾರೆಕ್ಟರ್ ಈಸ್ ಎ ಕಥೆಯಿಂದ ಸಿನಿಮಾ. ನಾಟ್ ಶಶಿ ಇಸ್ ನಾಟ್ ಎ ಹೀರೋ ಅಥವಾ ಪಾವನಾ ಇಸ್ ನಾಟ್ ಎ ಹೀರೋಯಿನ್, ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿರುವಂತ ಸಿನಿಮಾ ಮೆಹಬೂಬಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೈ ಮುಗಿದು ಕೇಳ್ಕೊಂತೀನಿ, ನಾವು ಸಿನಿಮಾನ ಮಾಡಿದೀವಿ, ಇದನ್ನು ಹೆಂಗ್ ತಲುಪಿಸ್ಬೇಕು. ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ, ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು, ಅವ್ರ ಹೋಟ್ಲು ಹುಡ್ಕೊಂಡೋಗಿ ಅವ್ರ ಹೋಟ್ಲ್ ಮುಂದೆ 1 ಅವರ್ ನಿಂತ್ಕೊಂಡು ಹೋದ್ರು, ಇಲ್ಲಿ ಮಾಡ್ದೆ ರೀಚ್ ಆಗತ್ತೆ ಅಂತ. ಗೊತ್ತಿಲ್ಲ ಅದು ರೀಚ್ ಆಗ್ತಿದ್ದೇವೆ ಇಲ್ವೋ ಅಂತ. ಈಗ ಪ್ರತಿಯೊಬ್ರು ಯಾರೋ ಮಾತಾಡ್ತಾರೆ, ಈಗ ಹಂಗೆ ಮಾತಾಡ್ತಾ ಇದೀನಿ. ಯಾರೋ ಹುಡುಗ ಒಬ್ಬ ನನ್ನ ಮನಸ್ಸು ಅದೇ ಮಾತಾಡ್ದ, ಅವನನ್ನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಅನ್ಕೊಂಡು ಅವನದೊಂದು ಹುಡುಕದೆ ಸಿಗ್ಲಿಲ್ಲ. ನನ್ನ ಮನೇಲಿ ಕುತ್ಕೊಂಡು ರೀಲ್ ಮಾಡಿದೆ. ತಲುಪಬೇಕು ಜನರಿಗೆ, ಅದು ಪ್ರಾಮಾಣಿಕ ಪ್ರಯತ್ನ. ನಾನು ಇನ್ನೊಂದು ಹೇಳ್ತೀನಿ, ಸಾಕಷ್ಟು ಜನ ಅನ್ಕೊಂಡ್ರೆ ಈ ಸಿನಿಮಾ ಸೋಕ್ಬಿಟ್ರೆ ಫುಟ್ಪಾತ್ ಬಂದ್ಬಿಡ್ತಾನೆ ಶಶನ್. ನಮ್ಮ ತಾಯಣಗೂ ಕೇಳ್ತೀನಿ, ಫ್ಯಾಕ್ಟ್ರಿ ಮಾಡಿರೋಂಥ ರೈತ ನಾನು. ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು 5 ಎಕರೆ ಟೊಮೊಟೊ ಹಾಕಿ ಈ ಸಿನಿಮಾ ದುಡ್ಡೆಲ್ಲ ತೆಗೆದು ಬಿಡ್ತೀನಿ ನಾನು. ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ದುಡ್ಡಿನ ಭರವಸೆಯಲ್ಲಿ ನಾನು ದುಡ್ಡು ಕಳ್ಕೊಂತೀನಿ ಅಂತ ಮಾತಾಡ್ತಿಲ್ಲ. ಅಲ್ಲಿ 5 ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಒಂದ್ಸಾರಿ ಕೈ ಹಿಡಿಬೇಕಷ್ಟೇ. ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ. MSc ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ. ಅದಕ್ಕೂ ಇದಕ್ಕೆ ಏನೋ ಈ ಸಿನಿಮಾ ಫ್ಲಾಪ್ ಆಗ್ಬಿಟ್ಟಿದ ತಕ್ಷಣ ನಾನು ಬೀದಿಗೆ ಬಂದ್ಬಿಡ್ತೀನಿ. ಸುಮಾರು ಜನ ಅಂದ್ರು, ಕೆಲವೊಬ್ರು ಮಾತಾಡುವಾಗ ಈ ಮಾತುಗಳು ಬಂತು, ನೀವೇನು ರೋಡ್ ಬಂದ್ಬಿಡ್ತೀರಾ, ಈ ಸಿನಿಮಾ ಹಿಂಗಾದ್ರೆ ಹಂಗೆ. ಯಾವ ಕಾರಣಕ್ಕೂ ರೋಡ್ ಬರ್ಬೇಕು ಗುರು, ನಾನು ಬಂದಿರೋದು ರೋಡಿಂದ. ಯಾವ ಕಾರಣಕ್ಕೂ ರೋಡ್ಗೆ ಬರೋದಿಲ್ಲ ನಾವು, ಯಾವ ಕಾರಣಕ್ಕೂ ಬರೋದಿಲ್ಲ. ನನ್ನ ಲೈಫಲ್ಲಿ ನನ್ನದೊಂದು ಬೈಕು, ಒಂದು ಸೈಕಲ್ ಇರ್ಲಿಲ್ಲ ಅಣ್ಣ. ಈಗ ಅದ್ಭುತವಾದ ಮನೆ ಮುಂದೆ ಒಂದು 2-3 ಕಾರ್ಗಳಿದಾವೆ, ಮನೆಗಳಿದಾವೆ. ಆದ್ರೆ ನಾನು ಹೇಳ್ತಾ ಇರೋದು, ಒಂದು ಸೀಮಿತ ಅಂತ ಒಂದಿರುತ್ತೆ. ಒಂದು ಸಿನಿಮಾಗೆ ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು, ಈ ಟೈಮಲ್ಲಿ ಬರ್ಬೇಕು ಅನ್ನೋ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ. ನಾನು ನಮ್ಮ ತಂದೆ ಕುಬೇರ ಅಲ್ಲ, ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ. ನಿಮ್ಮೆಲ್ಲರ ತರ ನಮ್ಮ ತಂದೆ ತಾಯಿ ಆಸೆ ಇದ್ದಿದ್ದು ಒಂದು 30,000 ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರು ಇವನು ಅಂತ ಇದ್ದಿದ್ದು. 30,000 ನನಗಿದ್ದು ಅಷ್ಟೇ. ತೃಪ್ತಿ ವೆಂಕಟರಮಣ ಸಮೇತ ಹೋಗ್ಬಿಟ್ಟು
30,000 ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ. ಈ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಇದೆ, ಈ ಬ್ಯಾನರ್ ನಂದಲ್ಲ. ಹೈದರಾಬಾದಿಂದ ಯಾರೋ ಪ್ರೊಡ್ಯೂಸರ್ ಬಂದರು, ನಾನು ಸಿನಿಮಾ ಮಾಡ್ತೀನಿ ಅಂತ, ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ ಅದನ್ನು. ಹೈದರಾಬಾದಿಂದ ಒಬ್ಬ ಸಿನಿಮಾ ಬಂದರು, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಗುರು, ಅದ್ಭುತವಾಗಿ ಬರ್ತೀನಿ, ನಾನು ಮಾಡ್ತೀನಿ, ಒಂದು ಬ್ಯಾನರ್ ಹೆಸರು ಮಾಡಿ, ಏನು ಇಡಬೇಕು, ನಮ್ಮ ಮನೆ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಅಂದರು. ಓದೆ, ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ. ಅದಾದ್ಮೇಲೆ ಫೋನ್ ಎತ್ತದ್ಬಿಟ್ರು. ನಾನು ಅನ್ಕೊಂಡೆ ದೇವ್ರು ಅವ್ರೊಬ್ಬನಿಗೆ ದೇವರಲ್ಲ, ನನಗೂ ದೇವ್ರೆ. ಅದೇ ಬಾಲಾಜಿ ಬ್ಯಾನರ್ ಹೆಸರೇ ಇಟ್ಕೊಂಡೆ. ನಾನು ಯಾಕೆ ಬಿಡಬೇಕು? ದೇವ್ರು ಅವ್ರಿಗೆ ದೇವ್ರು ಇರೋದು, ನನಗೂ ದೇವ್ರೆ ಅಲ್ವಾ? ಇಷ್ಟೇ ನಂಗೆ ಯಾರೋ ಬಂದರು, ಮಾಡೋಕ್ಕಾಗಲಿಲ್ಲ. ಯಾಕೆ ಮಾಡೋಕ್ಕಾಗ್ತಿಲ್ಲ? ಸರಿ ನಾನು ಮಾಡ್ತೀನಿ ಅಂತ ಮುಂದೆ ತಗೊಂಡು ಮಾಡ್ತಾ ಇದ್ದೀರಂಥ ಸಿನಿಮಾ ಮೆಹಬೂಬಾ ಇದಾವೆ, ಎಲ್ಲ ಬರ್ತಿದ್ದಾವೆ. ಸಿನಿಮಾ ಜನ ಥಿಯೇಟರ್ಗಳಿಗೆ ಬರ್ತಿಲ್ಲ ಅನ್ನುವಂಥ ಅರಿವು ನನಗಿದೆ. ಸಿನಿಮಾನ ನಾವು ಯಾವುದೋ ಚಾನಲ್ಗೆ ತೋರಿಸಿದ್ರೆ ರಿಲೀಸ್ ಆದಮೇಲೆ ತಗೊಂತೀವಿ ಅಂತ ಹೇಳ್ತಾರೆ. ರಿಲೀಸ್ ಆದಮೇಲೆ ಸಿನಿಮಾ ಥಿಯೇಟ್ರಲ್ಲಿ ನಿಲ್ಸ್ಕೊಳ್ಳೋದೇ ಕಷ್ಟ ಇದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾವ ಅಮೆಝಾನಿಗೆ ಮಾತಾಡೋಣ ಅಂದರೆ ಥಿಯೇಟ್ರಲ್ಲೂ ಫಿಲ್ಲಿಂಗ್ ಮಾಡಿ ಅದಾದಮೇಲೆ ತಗೊಂತೀನಿ ಅಂತಾರೆ. ಫಿಲ್ಲಿಂಗ್ ಮಾಡೋಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಷ್ಟೇ ಕಷ್ಟ ಆಗೋ ಅನ್ನೋ ವಿಚಾರನೂ ನನಗೆ ಗೊತ್ತು. ಬೇರೆ ಯಾವುದಾದ್ರೂ ಚಾನಲ್ ಮಾತಾಡಬೇಕು, ಅದು ಹಿಂದಿ ಡಬ್ಬಿಂಗ್ ರೈಟ್ಸ್ ಮಾಡಬೇಕು ಅಂತಂದರೆ ಒಂದು 4 ಫೈಟ್ ಇದೆಯಾ ಅಂತ ಕೇಳ್ತಾರೆ. ನಮ್ಮದ್ರಲ್ಲಿ 2 ಫೈಟ್ ಇದೆ ಅನ್ನೋ ವಿಚಾರ ನನಗೆ ತುಂಬ ಚೆನ್ನಾಗಿ ಗೊತ್ತು. ತೆಲುಗು ಡಬ್ಬಿಂಗ್ ಮಾಡೋಣ, ತಮಿಳ್ ಡಬ್ಬಿಂಗ್ ಮಾಡೋಣ, ಮಲಯಾಳಂ ಡಬ್ಬಿಂಗ್ ಎಲ್ಲ ಅಂದರೆ ಶಶಿ ಹೊಸಬಾಗಿ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೀನಿ. ತೆಲುಗು ಡಬ್ಬಿಂಗ್ ಮಾಡೋಣ, ತಮಿಳ್ ಡಬ್ಬಿಂಗ್ ಮಾಡೋಣ, ಮಲಯಾಳಂ ಡಬ್ಬಿಂಗ್ ಮಾಡೋಣ, ಒಂದಷ್ಟು ಜನ ಮೀಡಿಯೇಟರ್ಗಳು ಬರ್ತಾರೆ. ಅವರು ನಮ್ಮ ಸಿನಿಮಾನ 15-20 ಲಕ್ಷಕ್ಕೆ ಮಾರ್ಕೊಡ್ತೀನಿ ಅಂತ 3 ಲಕ್ಷ ಮುಂದೆ ಈಸ್ಕೊಂಡು ಮತ್ತೆ ಫೋನ್ಗಳೆತ್ತಲ್ಲ ಅನ್ನೋ ವಿಚಾರನೂ ಗೊತ್ತು. ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗಳಿಗೋಸ್ಕರ. ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಈ ಸಿನಿಮಾನ ನೋಡಿ. ಈ ಸಿನಿಮಾಲ್ 50 ಪೈಸೆ ಬರದೇ ಇದ್ರು ಪರವಾಗಿಲ್ಲ, ಇನ್ನೂ ಒಂದು 50 ಲಕ್ಷ ಹೋಗ್ಲಿ ಗುರು. ಈ ಸಿನಿಮಾನ ನೋಡಿ, ಒಂದು ಪ್ರಾಮಾಣಿಕ ಪ್ರಯತ್ನ, ಸೋಷಿಯಲ್ ಮೆಸೇಜ್ ಕೊಡುವಂಥ ಸಿನಿಮಾ ಇದು. ಈಕ್ವಾಲಿಟಿ ಬಗ್ಗೆ ಮಾತಾಡುವಂಥ ಸಿನಿಮಾ, ಜಾತಿ ಧರ್ಮಗಳ ಬಗ್ಗೆ ಅಲ್ಲ, ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂಥ ಸಿನಿಮಾ, ಅದ್ಭುತವಾದ ಸಂದೇಶವನ್ನು ಕೊನೆಯಲ್ಲಿ ಕೊಡುವಂಥ ಸಿನಿಮಾ ಇದು ಮೆಹಬೂಬಾ. ನಿಮ್ಮ ಆಶೀರ್ವಾದ ಹಾರೈಕೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಕೇಳ್ಕೊಂತ ಸೈನಿಂಗ್ ಆಫ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೆಹಬೂಬಾ.